ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಕ್ಲಿಪ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇವತ್ತು ವಿಶೇಷತೆ ಅಂತ ಹೇಳಬೇಕು ಅಂತಂದರೆ ನವರಾತ್ರಿಯ ಮೊದಲನೇ ದಿವಸ ಆಗಿರುತ್ತೆ ಇವತ್ತು. ಇವತ್ತು ವಿಶೇಷವಾಗಿ ದೇವರ ಪೂಜೆ ಹಾಗೂ ಅದಕ್ಕಿಂತ ಹೆಚ್ಚಾಗಿ ಹೊಸಲಿನ ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಮೊದಲನೇ ದಿವಸ ಶೈಲಪುತ್ರಿ ಅಮ್ಮನವರ ಪೂಜೆ ಕೂಡ ಮಾಡ್ತಾರೆ, ಅಂದರೆ ಹಿಮಪುತ್ರಿಯ ಮಗಳು ಅಂತಲೇ ಹೇಳ್ಬೋದು. ಸೊ ಎಸ್, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಬೆಳಗ್ಗೆ ನೋಡಿದ್ರೆ ನನ್ನ ಫೋನಲ್ಲಿ ಚಾರ್ಜೇ ಇರಲಿಲ್ಲ. ಸೊ ಹಾಗಾಗಿ ಇಟ್ಸ್ ಓಕೆ ಅಂತ ಅಂದ್ಕೊಂಡು ಸುಮ್ಮನಾದೆ. ಇವಾಗ ಈವ್ನಿಂಗ್ ಬಂದು ಆಂಟಿ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಮನೆಯೆಲ್ಲ ಕ್ಲೀನ್ ಆಗಿದೆ. ಈಗ ಇನ್ನು ದೇವ್ರ ಪೂಜೆ ಮಾಡಬೇಕು. ಬೆಳಗ್ಗೆನೇ ಹೂವೆಲ್ಲ ತೆಗೆದು ಹೂವೆಲ್ಲ ಇಟ್ಟು ಪೂಜೆ ಮಾಡಿದ್ದೆ. ಇನ್ನು ಇವಾಗ ಹೊಸಲು ಪೂಜೆ ಮಾಡಬೇಕು. ಇನ್ನು ವಿಶೇಷವಾಗಿ ನವರಾತ್ರಿ ಟೈಮಲ್ಲಿ ಹೊಸಲು ಪೂಜೆ ವಿಶೇಷತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ಫಸ್ಟು ಹೊಸಲನ್ನೆಲ್ಲ ನೀಟಾಗಿ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿಯಿಂದ ಅಲಂಕಾರ ಮಾಡಿ ಪ್ರತಿ ದಿವಸ ಅಂದರೆ 9 ದಿವಸದ ತನಕ ಒಂದೊಂದೇ ಬೊಟ್ಟನ್ನ ಮೇಲೆ ಇಟ್ಕೊಂಡು ಹೆಚ್ಚಿಸ್ತಾ ಹೋಗಬೇಕು ಅಂತ ಹೇಳ್ತಾರೆ. ಸೊ ಬನ್ನಿ ಇವತ್ತಿನ ಪೂಜೆ ಹಾಗೂ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ನು ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಭೈರವ್ come fast. Where did you go? Okay. ಇನ್ನು ಇವತ್ತು ನವರಾತ್ರಿಯ ಮೊದಲನೇ ದಿವಸ ಆಗಿರೋದ್ರಿಂದ ಹೊಸಲು ಪೂಜೆಯನ್ನು ಮಾಡೋಕ್ಕೆ ಮುಂಚೆ ಹೊಸಲಿಗೆಲ್ಲ ಅಲಂಕಾರವನ್ನು ಮಾಡಬೇಕು. ಸೊ ಹಾಗಾಗಿ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಕೊಟ್ಟು ಹೋಗಿದ್ದಾರೆ ಆಂಟಿ. ಇವಾಗ ನಾನು ಹೊಸಲು ಪೂಜೆ ಮಾಡೋದಕ್ಕೆ ಹೊಸಲನ್ನೆಲ್ಲ ತೊಳೆದು ಅರಿಶಿನ ಹಚ್ಚಿ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ತಾಯಿದ್ದೀನಿ. ಇನ್ನು ನವರಾತ್ರಿ ಅಂದರೆ ತುಂಬ ಜನ ಹೆಣ್ಮಕ್ಳಿಗೆ ಬಹಳನೇ ಖುಷಿ ಅನಿಸುತ್ತೆ. 9 ದಿವಸ ಆಚರಣೆ ಮಾಡಿ 9 ದಿವಸ 9 ದೇವಿಗಳನ್ನ ಆರಾಧನೆ ಮಾಡೋವಂಥ ದಿವಸ ಅಂತಲೇ ಹೇಳ್ಬೋದು. ಇನ್ನು ನನಗೂ ಕೂಡ ನವರಾತ್ರಿ ಅಂತಂದರೆ ಬಹಳನೇ ಇಷ್ಟ. ನವರಾತ್ರಿ ಒಂದೇ ಅಲ್ಲ, ಬರುವಂಥ ಪ್ರತಿಯೊಂದು ಹಬ್ಬಗಳು ಹೆಣ್ಮಕ್ಳಿಗೆ ಬಹಳನೇ ಖುಷಿ ಕೊಡುತ್ತೆ. ಇನ್ನು ಅದನ್ನು ನಂಬಿ ಪೂಜೆ ಮಾಡುವಂಥವ್ರು ಇನ್ನೂ ಜಾಸ್ತಿ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನವರಾತ್ರಿ ಟೈಮಲ್ಲಿ ಹೊಸಲು ಪೂಜೆ ಮಾಡುವಂಥದ್ದು ಬಹಳನೇ ವಿಶೇಷತೆ ಇದೆ ಅಂತ ಹೇಳ್ತಾರೆ. ಇನ್ನು ಹೊಸಲು ಪೂಜೆ ಮಾಡಬೇಕಾದಾಗ ಪ್ರತಿ ದಿವಸ ಅಂದರೆ 9 ದಿವಸಗಳು ಕೂಡ ನಾವು ಹೊಸಲಿಗೆ ಇಡುವಂಥ ಬೊಟ್ಟುಗಳನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇರಬೇಕು. ನಾವು ಹೇಗೆ ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇರ್ತೀವೋ ಹಾಗೆ ಮನೆ ಅಭಿವೃದ್ಧಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ಮೊದಲನೇ ದಿವಸ ಆಗಿರೋದ್ರಿಂದ ಹೊಸಲನ್ನೆಲ್ಲ ತೊಳೆದು ಅರಿಶಿನ ಕುಂಕುಮವನ್ನು ಹಚ್ಚಿ ರೆಡಿ ಮಾಡ್ತಾಯಿದ್ದೀನಿ ಪೂಜೆಗೆ ಅಂಥೇಳಿ. ಕೆಲವು ಸತಿ ಎಷ್ಟು ಕ್ರ್ಯಾಂಕಿ ಆಗೋಗ್ತಾನೆ ಅಂದರೆ 5 ನಿಮಿಷಕ್ಕೆ ಬಿಡೋವಂಥ ರಂಗೋಲಿನ ಆಲ್ಮೋಸ್ಟ್ 15 ಮಿನಿಟ್ಸ್ ಬಿಟ್ಟಿದ್ದೀನಿ. ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತ ಹೇಳಿ ಮಕ್ಕಳನ್ನ ಹಿಡ್ಕೊಂಡು ಏನೋ ಒಂದು ಪೂಜೆ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ತೋರ್ಸು, ನೀ ಏನು ಮಾಡಿದ್ಯಾ? ನನ್ನ ಹತ್ರ ಕಿತ್ಕೊಂಡು ಹೋಗಿ ರಂಗೋಲಿ ನಾನು ಬಿಡ್ತೀನಿ ಅಂತ ಬಿಟ್ಟಿದ್ದಾನೆ. ಬನ್ನಿ ತೋರಿಸ್ತೀನಿ. ಏನಿದು? ನಾನು ಈ ಥರ ಬಿಟ್ಟಿದ್ನ ರಂಗೋಲಿನ. ಓಕೆ, ನಾಟ್ ಬ್ಯಾಡ್. ಆಲ್ಮೋಸ್ಟ್ ನಾನು ಮಾಡಿರೋ ಥರನೇ ಮ್ಯಾಚ್ ಮಾಡಿದ್ದಾನೆ. ಇನ್ನು ರಂಗೋಲಿ ಎಲ್ಲ ಇಟ್ಟು ಅರಿಶಿನ ಕುಂಕುಮ ಇಟ್ಟಾಗಿದೆ. ಇನ್ನು ಹೂವು ಇಟ್ಟು ಪೂಜೆನ ಮಾಡಬೇಕು.
ಒಂದು ನಿಮಿಷ ಇಲ್ಲಿ ನಾನು ಫಿಲ್ ಮಾಡ್ತಾ ಇದ್ದೀನಿ ವಾಟ್ರು ಇದ್ರ ಬಾಟಲ್ನ, ಆಮೇಲೆ ನೋಡ್ತೀನಿ. ಓಕೆ, ಏನು ಬಿಟ್ಟಿದೆ, ಏನು ಡ್ರಾಯಿಂಗ್ ಮಾಡಿದ್ಯಾ, ಏನು ಮಾಡಿದ್ಯಾ ಹೇಳು ಹೇಳು. It's a surprise for me? Okay, 2 minutes, I will come. Close your eyes. Close your eyes. ಇನ್ನು ದೀಪದೆಣ್ಣೆ ಕೂಡ ಖಾಲಿಯಾಗಿತ್ತು. ಸರಿ ಆಯಿತು, 2 ಬಾಟಲ್ಗೆ ಫಿಲ್ ಮಾಡಿ ಇಟ್ಕೊಂಡು ಬಿಡೋಣ. ಇನ್ನು ನವರಾತ್ರಿ ಅಂತಂದರೆ ದೀಪವನ್ನು ಹಚ್ಚಿಟ್ಟು ದೇವರ ಮುಂದೆ ಹಾಗೂ ರಾತ್ರಿ ಹೊತ್ತು ಪೂಜೆ ಮಾಡೋವಂಥದ್ದು. ಅಂದರೆ ನವರಾತ್ರಿ ಅಂದರೆ 9 ದಿವಸ ರಾತ್ರಿ ಹೊತ್ತು ಅಥವಾ ಸಂಜೆ ಹೊತ್ತು ಹೊಸಲು ಪೂಜೆ ಮಾಡುವಂಥದ್ದು ಬಹಳನೇ ವಿಶೇಷತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇನ್ನು ಪ್ರತಿ ದಿವಸ ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿ 2 ಬಾಟಲ್ಗೆ ಫಿಲ್ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ. ಇದರದ್ದು ಫನಲ್ ಎಲ್ಲೋ ಹೋಗಿಬಿಟ್ಟಿದೆ. ಸೊ ಹಾಗಾಗಿ ತುಂಬ ಕಾನ್ಸಂಟ್ರೇಷನ್ ಇಟ್ಟು ಹಾಕಿದೆ. ಜಾಸ್ತಿ ಸ್ಪಿಲ್ ಅಂತೂ ಆಗಲಿಲ್ಲ, ಬಟ್ ಸಮ್ಹೌ ಮ್ಯಾನೇಜ್ ಮಾಡಿ ಬಾಟಲ್ಸ್ 2 ಫಿಲ್ ಮಾಡಿ ಇಟ್ಟಿದ್ದೀನಿ. ಸೊ ದ್ಯಾಟ್ ಥ್ರೂ ಔಟ್ ದ 9 ಡೇಸ್ ಯಾವುದೇ ರೀತಿ ಗಡಿಬಿಡಿ ಆಗ್ದಂಗೆ ಆರಾಮಾಗಿ ಮಾಡಬೇಕು ಅಂತ ಹೇಳಿ. ಇನ್ನು ಇವತ್ತು ಆಫೀಸಿಂದ ಬಂದಾದಮೇಲೆ ಇದನ್ನು ಮಾಡ್ತಿರೋದ್ರಿಂದ ಸ್ವಲ್ಪ ಟೈಮ್ ಇರುತ್ತೆ. ನಾಳೆ ನಾಡಿದ್ದೆಲ್ಲ ಮತ್ತೆ ಟಯರ್ಡ್ ಆಗೋಗ್ತೀನಿ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ಮಾಡೋದು ಬೆಟರ್ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಇಟ್ಟದಾಗಿದೆ. ಇನ್ನು ಪುಟ್ಟದಾದಂಥ 2 ಮಣ್ಣಿನ ಹಣತೆಯನ್ನು ಹಚ್ಚಿಟ್ಟು ದೇವರಿಗೆ ಪೂಜೆ ಮಾಡಿ, ಇನ್ನು ಹೊಸಲು ಪೂಜೆ ಮಾಡಿ ನವರಾತ್ರಿಯ ಮೊದಲನೇ ಪೂಜೆ ಮಾಡಿದೆ ಅಂತಲೇ ಹೇಳ್ಬೋದು. ಬರ್ತಿದೆ ಎಲ್ಲದನ್ನು ಮಾಡ್ಕೋತೀನಿ. ಇನ್ನು ನನ್ನ ಮುದ್ದು ಕಂದ ಇವತ್ತು ನನ್ನ ವ್ಲಾಗ್ನ ಮಾಡ್ತಾಯಿತ್ತು. ನಾನು ಆ ಕಡೆ ಟೈಮ್ ಆಗೋಗ್ಬಿಡತ್ತೆ ದೇವ್ರ ಪೂಜೆ ಮಾಡಲಿಕ್ಕೆ, ಎಲ್ಲ ಮಾಡಾದ್ಮೇಲೆ ಮಾಡೋಣ ವ್ಲಾಗ್ ಅಂತ ಅಂದ್ಕೊಂಡೆ. ಭೈರವ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಅವನೇ ಬಂದು ಇದಿಷ್ಟನ್ನೆಲ್ಲ ವೀಡಿಯೋ ಮಾಡಿದ್ದಾನೆ, ಝೂಮ್ ಮಾಡೋ ಅಂಥದ್ದೆಲ್ಲ. ನಾನು ಅದೇ ಅನ್ಕೋತಾ ಇರ್ತೀನಿ ಎಷ್ಟು ನನ್ನನ್ನು ಅಬ್ಸರ್ವ್ ಮಾಡಿ ಇದನ್ನು ರೀಕ್ಯಾಪ್ಚರ್ ಮಾಡ್ತಿದ್ದಾನೆ ಅಂತ. ಅವನೇ ಬಂದು ಎಲ್ಲ ಫೋಟೋ ಇಲ್ಲ ಅಮ್ಮ ನಾನೇ ಮಾಡ್ತೀನಿ ಅಂತ ಮಾಡಿದ್ದಾನೆ. ಸೊ ನೋಡ್ಬೋದು ಎಷ್ಟು ಅಬ್ರಪ್ಟಾಗಿ ಆ ಕಡೆ ಈ ಕಡೆ ಮಾಡಿದ್ದಾನೆ. ಬಟ್ ಸ್ಟಿಲ್ ನಮಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಮಾಡಿದಂಥದ್ದು ನನಗೆ ಬಹಳ ಖುಷಿ ಆಯಿತು. ಇನ್ನು ದೇವ್ರ ಪೂಜೆ ಎಲ್ಲ ಮಾಡಿದ್ದಾಯಿತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಪೂಜೆ ಎಲ್ಲ ಆರಾಮಾಗಿ ಆಯಿತು, ಬಟ್ ಒಂದು ಟೆನ್ಷನ್ ಕೂಡ ಇತ್ತು. ಅಮ್ಮ ಹಾಸ್ಪಿಟಲಿಗೆ ಹೋಗಿದ್ದರು. ರೆಗ್ಯುಲರ್ ಚೆಕಪ್ ಮತ್ತು ಮೆಡಿಸಿನ್ಸ್ನ ಚೆಕ್ ಮಾಡಿಸ್ಕೊಂಡು ಬೇರೆ ಏನಾದರೂ ಇದೆಯಾ ಅಂತ ರೆಗ್ಯುಲರ್ ಚೆಕಪ್ಗೆ. ಬಟ್ ಅದಾದಮೇಲೆ ಫೋನ್ ಮಾಡಿದರು, ಏನೋ BP ತುಂಬ ಹೈ ಆಗಿದೆ ಅಂತ ಹೇಳಿ. ಸೊ ಅದೊಂಥರ ಪೂಜೆ ಮಾಡಿ 5 ನಿಮಿಷ ಕೂತಿದ್ದೆ. ಅಷ್ಟೊತ್ತಿಗೆ ಒಂಥರ ಟೆನ್ಷನ್ನು, ಭಯ. ಇನ್ನು ನಮ್ಮ ಮನೆಯವ್ರು ಕೂಡ ಆಫೀಸ್ಗೆ ಹೋಗಿದ್ರು, ನಾನು ಭೈರವಿಬ್ಬರೇ ಇದ್ದಿದ್ದರಿಂದ ಒಂದು ರೀತಿ ಆ ಥರ ವಿಚಾರಗಳು ಕೇಳಿದಾಗ ಒಂದು ರೀತಿ ಭಯ, ಆತಂಕ ಇನ್ನೂ ಜಾಸ್ತಿನೇ ಆಗೋಗ್ಬಿಡತ್ತೆ. ಸೊ ಅದೇ ಆಗಿತ್ತು ನನಗೂ ಕೂಡ. ಬಟ್ ಅದೊಂಥರ ವಿಷಯ ಕೇಳಿದ ತಕ್ಷಣ ಅಲ್ಲಿ ಹೋಗೋ ತನಕನೂ ಒಂದು ರೀತಿ ಮನಸ್ಸಿರಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿತ್ತು. ಪೂಜೆ ಎಲ್ಲ ಮುಗಿಸಿ ನಿಂತು ಕೂತಿದ್ದೆ. ಫೋನ್ ಮಾಡಿದಾಗ ಇಲ್ಲೇ ಅಡ್ಮಿಟ್ ಆಗಬೇಕಂತೆ ಅಂತ ಕೇಳಿದ ತಕ್ಷಣ ಒಂಥರ ಭಯ, ದುಃಖ, ಅಳು ಎಲ್ಲ ಶುರುವಾಗೋಯಿತು ನನಗಂತೂ. ಆ್ಯಂಡ್ ಫೈನಲಿ ನಮ್ಮ ಮನೆಯವ್ರಿಗೆ ಫುಲ್ಲು ಭಯ ಗಾಬರಿನಲ್ಲೇ ಫೋನ್ ಮಾಡಿ ಹೋಗಬೇಕು ಅಂತ ಹೇಳಿ ಕರೆದ ತಕ್ಷಣ ಅವರು ಬೇಗ ಬಂದರು ಆಫೀಸಿಂದ. ಬಟ್ ಯೂಶ್ವಲಿ ಇನ್ನೇನು ಹೊರಟಿದ್ರು ಅವರು. ಸರಿ ಆಯಿತು ಅಂದ್ಬಿಟ್ಟು ಇನ್ನೂ ಆದಷ್ಟು ಬೇಗ ಬನ್ನಿ ಅಂತ ಹೇಳಿ ಮಾಡಿ. ಸೊ ಅವರು ಬಂದಿಲ್ಲ ಅಂತ ಇನ್ನೂ ಊಟ ಕೂಡ ಮಾಡಿರಲ್ಲ. ಬಟ್ ಈ ಥರ ವಿಷಯಗಳು ಕೇಳಿದಾಗ ಆ ಟೈಮಿಗೆ ಊಟ ಮಾಡಬೇಕು ಅಂತ ಕೂಡ ಅನಿಸಲ್ಲ. ಸೊ ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿಟ್ಟು ಬಾಗಿಲನ್ನೆಲ್ಲ ಪೂಜೆ ಮಾಡಿದ್ದು ಪರವಾಗಿಲ್ಲ. ಪೂಜೆ ಮಾಡಿದ ತಕ್ಷಣ ಹಂಗೆ ಕ್ಲೋಸ್ ಮಾಡಬಾರ್ದು ಅಂತಾರೆ. ಆ ವಿಷಯಗಳನ್ನ ಕೇಳಿ ನನಗಂತೂ ಆಗಲಿಲ್ಲ ಇರಲಿಕ್ಕೆ ಮನೇಲಿ. ಅಮ್ಮ ಏನಾಗಲ್ಲ ಮ್ಯಾನೇಜ್ ಮಾಡ್ತೀನಿ, ಅಪ್ಪ ಇದ್ದಾರೆ ಹೋಗ್ತೀವಿ ಅಂದರು. ಬಟ್ ಆದರೂ ಅದೊಂಥರ ಇರೋಕ್ಕಾಗಲ್ಲ ಆ ಥರ ವಿಷಯಗಳನ್ನ ಕೇಳಿ. ಸರಿ ಆಯಿತು ಅಂತ ಹೇಳಿ ಹೊರಟ್ವಿ. ಆ್ಯಂಡ್
ಅಲ್ಲಿ ಹೋದ್ಮೇಲೆ ICUನಲ್ಲಿ ಮಾನಿಟರ್ ಮಾಡಬೇಕು ಅಂತ ಹೇಳಿದ್ರು. ಯೂಶ್ವಲಿ ನಾವು ಜಾಸ್ತಿ ಹಾಸ್ಪಿಟಲ್ ಈ ಥರ ನೋಡ್ದಲೇ ಇರೋದ್ರಿಂದ ICU ಅಂದ ತಕ್ಷಣ ಒಂದು ರೀತಿ ಭಯ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಆಮೇಲೆ ಡಾಕ್ಟರ್ನ ಕೇಳಿ ಫೋನ್ ಮಾಡಿ ಹೇಳಿದಾಗ ಡಾಕ್ಟರ್ ಹೇಳಿದ್ರು ನಥಿಂಗ್ ಟು ವರಿ, ಲೈಕ್ ಯೂಶ್ವಲಿ ನೈಟ್ ಟೈಮ್ಸ್ ಅಂತ ಅಂದಾಗ ಮಾನಿಟರ್ ಮಾಡಲಿಕ್ಕೆ ICU ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ICUನಲ್ಲಿ ಇರ್ತಾರೆ, ಬಟ್ ನಥಿಂಗ್ ಟು ವರಿ ಅಂತ ಹೇಳಿ ಸ್ವಲ್ಪ ಎಷ್ಟು ಸಮಾಧಾನ ಅನ್ನಿಸ್ತು. ಇನ್ನು ಆ ವಿಷಯ ಕೇಳಿದ ತಕ್ಷಣ ದೇವ್ರ ಮುಂದೆ ಬಂದು ಕೂತು ಏನೂ ಆಗ್ದಲೇ ಇರಲಪ್ಪ, ಎಲ್ಲ ಹುಷಾರಾಗಲಿ ಅಂತ ಕೇಳ್ಕೊಂಡಿದ್ದೆ. ಒಂದು ಏಜ್ ಫ್ಯಾಕ್ಟರ್ ಕೂಡ ಇರುತ್ತೆ, ಬಟ್ ಕೆಲವೊಂದು ಸತಿ ಅನ್ಕಂಟ್ರೋಲಬಲ್ ಆಗಿ ಅಥವಾ ನಮಗೆ ಗೊತ್ತಿಲ್ಲದಲೇ ಎಷ್ಟೋ ವಿಚಾರಗಳು ದೇವರ ಕೈಯಲ್ಲಿರುತ್ತೆ. ಸೊ ಹಾಗಾಗಿ ಒಂಥರ ಪೂಜೆ ಮಾಡಿದ ದಿವಸ ಅಳಬಾರ್ದು ಅಂತಾರೆ, ಬಟ್ ನನಗಷ್ಟು ದುಃಖ ಆಗೋಯಿತು, ಆಗಲಿಲ್ಲ ನನಗೆ ಕಂಟ್ರೋಲ್ ಮಾಡಲಿಕ್ಕೆ. ಬಟ್ ಸಮ್ಹಾವ್ ಹೋದ್ವಿ ಇಲ್ಲಿಂದ. ಆ್ಯಂಡ್ ಹೋಗಿ ಅಲ್ಲಿ ಮಾತಾಡಿಸಿ ನೋಡೋ ತನಕ ಗೊತ್ತು ಆರಾಮಾಗೆ ಹೋಗಿದ್ದಾರೆ ರೆಗ್ಯುಲರ್ ಚೆಕಪ್ಗೆ ಅಂತ. ಬಟ್ ಸ್ಟಿಲ್ ಆ ಒಂದು ಮೂಮೆಂಟ್ ಏನಿದೆಯಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಅಂತಲೇ ಹೇಳ್ಬೋದು. ಫುಲ್ಲು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ, ಬಿಕಾಸ್ ಅಮ್ಮ ಯೂಶ್ವಲಿ ಹಾಸ್ಪಿಟಲ್ಗೆ ಹೋದವರೇ ಅಲ್ಲ. ಸೊ ಈ ಥರ ಹೋಗಿ ಅಡ್ಮಿಟೆಲ್ಲ ಆದಾಗ ಸಿಕ್ಕಾಬಟ್ಟೆ ಭಯ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಎಸ್, ಪೂಜೆ ಒಂದು ಕಡೆ ಆದರೆ ಈ ರೀತಿ ಟೆನ್ಷನ್ ಕೂಡ ಇನ್ನೊಂದು ಕಡೆ ಇತ್ತು. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಒಂದು ರೀತಿ ಎಮೋಷ್ನಲ್ ಆಗಿ ಕೂಡ ಇತ್ತು ಅಂದ್ಕೋತೀನಿ. ಸೊ ಎಸ್, ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.